ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಜೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಭಾದ್ರಪದ ಮಾಸದಲ್ಲಿ ಬರುವಂತಹ ವಿಶೇಷವಾದಂತಹ ಒಂದು ಪರ್ವಕಾಲ. ಆಗಸ್ಟ್ 26ನೇ ತಾರೀಕು ಸ್ವರ್ಣಗೌರಿ ವ್ರತ, 27ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತಾಚರಣೆ. ಗಣಪತಿ ಮತ್ತು ಗೌರಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿ ಆಸ್ತಿಕರೆಲ್ಲರೂ ಕೂಡ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 22ನೇ ತಾರೀಕು ಶರನ್ನವರಾತ್ರಿ ಪ್ರಾರಂಭ ಆಗುವಂಥದ್ದು. ಕಲೌ ದುರ್ಗೋ ವಿನಾಯಕೋ, ಕಲಿಯುಗದಲ್ಲಿ ದುರ್ಗಿ ಮತ್ತು ವಿನಾಯಕ ಅತಿ ಕ್ಷಿಪ್ರವಾಗಿ ವರವನ್ನು ಕೊಡುವಂತಹ ದೇವತೆಗಳು. ಅದಕ್ಕೆ ಪೂರಕವಾಗಿ ಸೆಪ್ಟೆಂಬರ್ 14ನೇ ತಾರೀಕು ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡಿದರೆ ಕೇತುಗ್ರಸ್ತನಾಗಿರ್ತಾನೆ. ಸ್ತ್ರೀ ಸಂಭೂತವಾದಂತಹ ಶಕ್ತಿ ದೇವತೆಗಳ ಯೋಗ ಶುಕ್ರನಿಂದನೇ ಸೃಷ್ಟಿಯಾಗುವಂಥದ್ದು. ರಾಹುಕೇತುಗಳ ಯುತಿಯಲ್ಲಿ ಬಂದಾಗ ಬನಶಂಕರಿ, ದುರ್ಗಿ, ಕಾಳಿ ಸ್ವರೂಪ ಅಂದರೆ ರೌದ್ರ ದೇವತೆಯ ಆರಾಧನೆ ಮಾಡುವಂಥದ್ದು. ಅದೇ ಪರ್ವಕಾಲದಲ್ಲಿ ಆ ಗ್ರಹಗಳ ಒಂದು ಯುತಿ ಕೂಡ ಈ ಮಾಸದಲ್ಲಿ ಉಂಟಾಗುತ್ತೆ. ಇದು ಅತ್ಯಂತ ಶುಭ ಫಲ. ದುರ್ಗಾ ಪರಮೇಶ್ವರಿಯ ಆರಾಧನೆ, ದುರ್ಗಾ ಸಪ್ತಶತಿ ಪಾರಾಯಣ ಇದೆಲ್ಲ ಮಾಡುವಂಥದ್ದು ಅತ್ಯಂತ ಶುಭ ಫಲಗಳನ್ನು, ಅಂದರೆ ಸಂಪೂರ್ಣ ವರ್ಷಪೂರ್ತಿ ಅದರ ಅನುಗ್ರಹಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅತ್ಯಂತ ಅವಶ್ಯಕವಾಗಿರುತ್ತೆ. ನಡೀತಾ ಇರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಮುಂದೆ ಬರುವಂತಹ ಒಂದು ಸಮಸ್ಯೆಗಳಿಗೂ ಕೂಡ ತಡೆ ಅನ್ನುವಂಥದ್ದು ಸಿಗುತ್ತೆ. ಸೊ ಇದೆರಡು ಕೂಡ ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ 13ನೇ ತಾರೀಕು ಕುಜ ತುಲಾರಾಶಿಗೆ ಬರ್ತಾನೆ. 14ನೇ ತಾರೀಕು ಶುಕ್ರ ಸಿಂಹರಾಶಿಗೆ ಬರ್ತಾನೆ. 15ನೇ ತಾರೀಕು ಬುಧ ತನ್ನ ಉಚ್ಚ ಕ್ಷೇತ್ರವಾದಂತಹ ಕನ್ಯಾ ರಾಶಿಗೆ ಬರ್ತಾನೆ. 17ನೇ ತಾರೀಕು ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ 4 ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು 13, 14, 15 ಮತ್ತು 17ನೇ ತಾರೀಕು. ಅಂದರೆ ವರ್ಷದ ಮಧ್ಯಭಾಗದ ತನಕ ಒಂದು ರೀತಿಯ ಗ್ರಹಗಳ ಚಲನೆ ಇದ್ದರೆ ತಿಂಗಳ ಮಧ್ಯಭಾಗದ ನಂತರದಿಂದ ಇನ್ನೊಂದು ರೀತಿಯ ಫಲಗಳನ್ನು ನೋಡುವಂಥದ್ದಿರುತ್ತೆ. ಹಾಗಾಗಿ ಇದನ್ನು ಗಮನಿಸ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಸೊ ಈ ಬದಲಾಗುವ ಎಲ್ಲ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಕರ್ಕಾಟಕ ರಾಶಿಯವರಿಗೆ ಜನ್ಮ ರಾಶಿಯಲ್ಲೇ ಶುಕ್ರ ಇರ್ತಾನೆ ಸೆಪ್ಟೆಂಬರ್ 14ರ ತನಕ. ದೇವಿ ಸಂಭೂತನಾಗಿ ಶುಕ್ರ ಮತ್ತು ಚಂದ್ರನ ಯುತಿಯಾಗುವಂಥದ್ದು ಖಂಡಿತ ಶುಭ ಆಗುತ್ತೆ. ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಟೆನ್ಷನ್ಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಕರ್ಕಾಟಕ ರಾಶಿಯವರು. ಯಾಕೆಂದರೆ ಗುರು ವ್ಯಯಭಾವದಲ್ಲಿದ್ದಾನೆ, ರಾಹು ಅಷ್ಟಮದಲ್ಲಿದ್ದಾನೆ, ದ್ವಿತೀಯದಲ್ಲಿ ಸೂರ್ಯ ಕೇತುಗ್ರಸ್ತನಾಗಿ ಕೂತ್ಕೊಳ್ತಾನೆ. ಸೂರ್ಯಗ್ರಹಣ, ಚಂದ್ರಗ್ರಹಣ, ರಾಹುಕೇತುಗಳ ಸಂಬಂಧ ಬಂದಾಗ, ಸೂರ್ಯಚಂದ್ರರ ಒಂದು ಸಂಪರ್ಕ ಬಂದಾಗ ಆ ರೀತಿಯ ಸಂಭವಗಳು ಹೆಚ್ಚಾಗಿರುತ್ತೆ ಅಂತ. ಟೆನ್ಷನ್ ಕಡಿಮೆ ಮಾಡಿಕೊಂಡ್ರೆ ಆರೋಗ್ಯ ಅಭಿವೃದ್ಧಿಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು. ಜನ್ಮಲಗ್ನ ರಾಶಿಯಲ್ಲೇ ಶುಕ್ರ ಇರುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ದ್ವಿತೀಯ ಭಾವದಲ್ಲಿ ಸೂರ್ಯ ಸ್ವಕ್ಷೇತ್ರದಲ್ಲಿರ್ತಾನೆ, ಕೇತುಗ್ರಸ್ತನಾಗಿರ್ತಾನೆ. ಸ್ವಲ್ಪ ವಾಗ್ವಾದಗಳನ್ನು ಕಡಿಮೆ ಮಾಡಿಕೊಳ್ಳೋದು ಶುಭ ಆಗುತ್ತೆ. ವಾಕ್ಯಗಳು ಅನವಶ್ಯಕ ನಿಷ್ಠೂರಗಳನ್ನು ಕೊಡುತ್ತೆ. ಅನಿರೀಕ್ಷಿತ ಧನ ಹಾನಿಗಳನ್ನು ಉಂಟು ಮಾಡುತ್ತೆ. ಏಕೆಂದರೆ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿರ್ತಾನೆ ಅಂದರೆ ಯಾವ ಭಾವದಲ್ಲಿರ್ತಾನೆ ಅದನ್ನು ಸ್ವಲ್ಪ ಬರ್ನ್ ಮಾಡುವ ಸಾಮರ್ಥ್ಯ ಸೂರ್ಯನಿಗಿರುತ್ತೆ ಅಂತ, ಅಂದರೆ ಅಸ್ತ ಆಗುವಂಥದ್ದು. ಯಾವುದೇ ಗ್ರಹಗಳು ಸೂರ್ಯನಿಗೆ 10 ಡಿಗ್ರಿಗಿಂತ ಸಮೀಪದಲ್ಲಿ ಬಂದಾಗ ಅಸ್ತಂಗತರು ಅಂತ ಹೇಳ್ತಾರೆ. ಸೂರ್ಯ ಮತ್ತು ಕೇತುವಿನ ಯುತಿ ಆಗುವಂಥದ್ದು ಒಂದು ರೀತಿಯಲ್ಲಿ ಸೂರ್ಯಗ್ರಹಣ ಇಂಥದ್ದೆಲ್ಲ ಸಂಭವಿಸೋದಕ್ಕೆ ರಾಹುಕೇತುಗಳ ಯುತಿ ಪ್ರಧಾನ ಕಾರಣವಾಗುತ್ತೆ. ಅದು ಕುಟುಂಬ ವಾಕ್ಸ್ಥಾನ ಮತ್ತು ದೃಷ್ಟಿ ಸ್ಥಾನದಲ್ಲಾಗೋದ್ರಿಂದ ಈ ಭಾವಗಳ ಮೇಲೆ ಸ್ವಲ್ಪ ಸರ್ಪದೋಷಗಳ ಪ್ರಮಾಣಗಳು ಹೆಚ್ಚಾಗಿರುತ್ತೆ. ಅನಿರೀಕ್ಷಿತವಾಗಿ ಧನಹಾನಿ ಆಗುವಂಥದ್ದು ಇದಕ್ಕೆಲ್ಲ ಕಾರಣಗಳು ಉಂಟಾಗುತ್ತೆ. ವಾಗ್ವಾದಗಳನ್ನು ಮಾಡಬೇಡಿ, ಖಂಡಿತ ಅನುಕೂಲಗಳನ್ನು ನೋಡ್ತೀರ. ಸೆಪ್ಟೆಂಬರ್ 15 ಮತ್ತು 17ರ ನಂತರದಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗತ್ತೆ 3ನೇ ಮನೆಯಲ್ಲಿ.
ಆನಂತರದಲ್ಲಿ ಕರ್ಕಾಟಕ ರಾಶಿಯವರು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಈ ತಿಂಗಳು 15-17ರ ನಂತರದಲ್ಲಿ ಹೆಚ್ಚಿನ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಒಡಹುಟ್ಟುಗಳ ನಡುವೆ ಸಾಮರಸ್ಯ ತುಂಬ ಅದ್ಭುತವಾಗಿರುತ್ತೆ. ಭ್ರಾತೃಕಾರಕ ಕುಜನು ಕೂಡ ರುಚಕ ಯೋಗದಲ್ಲಿರ್ತಾನೆ, ಅಂದರೆ ಕೇಂದ್ರ ಸ್ಥಾನ ಸುಖ ಸ್ಥಾನದಲ್ಲಿರ್ತಾನೆ. ಅವನ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಪ್ರಾಪರ್ಟಿ, ವಾಹನ ಖರೀದಿ ಮಾಡುವಂಥದ್ದು, ಇದಕ್ಕೆಲ್ಲ ಕುಜನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಖಂಡಿತ ಶುಭ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಯಾವುದೇ ಹಣಕಾಸಿನ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ 1-1.5 ತಿಂಗಳ ಸಮಯ ಏನಿದೆ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸೋದರ ಸೋದರಿಯರ ನಡುವೆ ಬಾಂಧವ್ಯಗಳು ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗುವಂತಹ ಸ್ಥಿತಿಗಳು ಹೆಚ್ಚಾಗಿರುತ್ತೆ. ಬ್ಯಾಂಕ್ ಲೋನ್ಗಳು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಶುಭ ಆಗುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಪರಾಕ್ರಮದಿಂದ ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಸ್ವಲ್ಪ ಗುರುಬಲದ ಕೊರತೆ ಇರುತ್ತೆ. ಚಾತುರ್ಮಾಸದ ಸಮಯದಲ್ಲಿ ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ ಮಾಡಿ ಅಥವಾ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭ ಆಗುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಈ ರೀತಿಯ ಪರಿಹಾರಗಳು ಆಲ್ಮೋಸ್ಟ್ ನವರಾತ್ರಿಯ ಸಮಯದಿಂದ, ಏಕೆಂದರೆ ಈ ಸೆಪ್ಟೆಂಬರ್ 8ನೇ ತಾರೀಕಿನಿಂದ ಮಹಾಲಯ ಪಕ್ಷ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದಿರುತ್ತೆ. ಇದು ಕಳೆದ ನಂತರದಲ್ಲಿ ಏನು ಶರನ್ನವರಾತ್ರಿ ಪ್ರಾರಂಭ ಆಗುತ್ತೆ, ಈ ಸಮಯಗಳಲ್ಲಿ ಸ್ವಲ್ಪ ದೇವತಾರಾಧನೆ, ಚಂಡಿಕಾ ಪಾರಾಯಣ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಏಕೆಂದರೆ ಇದು ಒಂದು ಗುರುಬಲ ಇಲ್ಲದ ಸಮಯದಲ್ಲಿ ಬರುವಂತಹ ಇದು ಒಂದು ಅದ್ಭುತವಾದಂತಹ ಮಾಸ. ಇದು ಏನೋ ಸಮಸ್ಯೆಗಳಿದೆ ಅಂತ ಪರಿಹಾರ ಇಲ್ಲ, ಅನುಕೂಲಗಳನ್ನು ಇನ್ನೂ ಹೆಚ್ಚು ಮಾಡಿಕೊಂಡ್ರೆ ಆ ಗುರುಬಲದ ಕೊರತೆಗಳನ್ನು ನಿವಾರಣೆ ಮಾಡಿಕೊಳ್ಬೋದು. ಸಂಪೂರ್ಣ 1 ವರ್ಷಗಳ ಕಾಲ ಗುರುಬಲ ಇರುವುದಿಲ್ಲ. ಹಾಗಾಗಿ ಈ ಅಪರೂಪದಲ್ಲಿ ಬರುವಂತಹ ಈ 1 ವರ್ಷದ ಸಮಯದಲ್ಲಿ ಯಾವ ಮಾಸದಲ್ಲಿ ಅನುಕೂಲ ಇದೆ ಆ ಸಮಯದಲ್ಲಿ ಏನಾದರೂ ಅಡಿಷ್ನಲ್ ಆಗಿ ಏನಾದರೂ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅನುಕೂಲಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪ್ರಾಪರ್ಟಿ ಸ್ಥಾನದಲ್ಲಿ ಕುಜ ಅವನ ಮೇಲೆ ಗುರುದೃಷ್ಟಿ, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಯಶಸ್ಸನ್ನು ಕಾಣ್ತೀರಾ. ಮಕ್ಕಳ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣೋದಕ್ಕೆ ಸಾಧ್ಯ. ಉದ್ಯೋಗ ಕ್ಷೇತ್ರದಲ್ಲಿ, ವಿದ್ಯಾ ಕ್ಷೇತ್ರದಲ್ಲಿ ಮಕ್ಕಳಿಗೆ ಅತಿ ಹೆಚ್ಚಿನ ಸ್ಥಾನಮಾನಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ಪಂಚಮಾಧಿಪತಿ ಕುಜ ಕೇಂದ್ರ ಸ್ಥಾನದಲ್ಲಿದ್ದು ಕೋಣಾಧಿಪತಿ ಗುರು ಅವನನ್ನು ನೋಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಓದಿದರೆ ಮಕ್ಕಳಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಉನ್ನತ ಸ್ಥಾನಮಾನಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಶುಭ ಸಮಯ ಇದು, ಯಾವುದೇ ಸಮಸ್ಯೆಗಳಿಲ್ಲ. ಷಷ್ಠಾಧಿಪತಿಯಾದಂತಹ ಗುರು ವ್ಯಯಭಾವದಲ್ಲಿದ್ದಾನೆ. ಒಂದು ರೀತಿಯಲ್ಲಿ ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ಕರ್ಕಾಟಕ ರಾಶಿಯವರಿಗೆ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ. ಅಕ್ಟೋಬರಿಂದ ಡಿಸೆಂಬರ್ ತನಕ ಜನ್ಮರಾಶಿಗೆ ಗುರು ಬರ್ತಾನೆ, ಬಹಳ ವಿಶೇಷ ಫಲಗಳನ್ನು ಕೊಡ್ತಾನೆ. ಕೇಂದ್ರದಲ್ಲಿ ಗಜಕೇಸರಿ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರ. ಗುರು ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ವಿವಾಹದ ಅಂಚಿನಲ್ಲಿರುವಂಥವರು ಈ ಮಾಸಗಳಲ್ಲಿ ಅಷ್ಟೇನು ಶುಭ ಫಲಗಳಿಲ್ಲ, ಸ್ವಲ್ಪ ಇದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಖಂಡಿತ ಬಿಡಬೇಡಿ. ಅಕ್ಟೋಬರ್ 18ರಿಂದ ಡಿಸೆಂಬರ್ 12ರ ತನಕ ಜನ್ಮರಾಶಿಯಲ್ಲಿರುವಂತಹ ಉಚ್ಚ ಗುರುಬ್ರಹ್ಮ ಮಾಂಗಲ್ಯ ಸ್ಥಾನವನ್ನು ನೋಡ್ತಾನೆ. ದಂಪತಿಗಳಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಅದ್ಭುತವಾದಂತಹ ಸಮಯ ಇದಾಗಿರುತ್ತೆ. ಅಷ್ಟಮದಲ್ಲಿ ರಾಹು, ಚಂಡಿಕೆಯ ವ್ಯಾಧಿನಾಶಿನಿ ಅಂತ ಹೇಳ್ತಾರೆ. ರಾಹುವಿಗೆ ಚಂಡಿ ಆರಾಧನೆ ಮಾಡುವಂಥದ್ದು, ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡುವಂಥದ್ದು ಆರೋಗ್ಯದ ದೃಷ್ಟಿಯಿಂದ ಶುಭ ಫಲಗಳನ್ನು ಕೊಡುತ್ತೆ. ಈ ಶರನ್ನವರಾತ್ರಿಯ ಪರ್ವಕಾಲಗಳಲ್ಲಿ ದುರ್ಗಾರಾಧನೆ ಮಾಡಿದರೆ ಆ ರಾಹು ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಅದೇ ರೀತಿಯಲ್ಲಿ ಸೆಪ್ಟೆಂಬರ್ 7ನೇ ತಾರೀಕು ಪೌರ್ಣಮಿಯ ದಿವಸ ರಾಹು ಜಯಂತಿ. ವಿಶೇಷವಾಗಿ ರಾಹುವಿಗೆ ಅರ್ಚನೆ, ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳಿ. ಇಲ್ಲಾಂದರೆ ನಾಗದೇವತೆಯ ಆರಾಧನೆ ಮಾಡುವಂಥದ್ದು, ಯಾವುದಾದರೂ ಪುಣ್ಯಕ್ಷೇತ್ರದ ದರ್ಶನ ಮಾಡುವಂಥದ್ದು, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡುವಂಥದ್ದು, ಇವೆಲ್ಲದೂ ಕೂಡ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಮತ್ತು ಮಾನಸಿಕ ನೆಮ್ಮದಿ, ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ಕೊಡುತ್ತೆ.
ರಾಹು ಅಷ್ಟಮದಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡ್ತಾನೆ. ಇಷ್ಟೆಲ್ಲ ಪರಿಹಾರಗಳ ಅವಶ್ಯಕತೆಗಳು ಪರ್ಟಿಕ್ಯುಲರ್ ಆಗಿ ರಾಹು ದಶೆ ನಡೀತಾ ಇರುವಂಥವರಿಗೆ ಮಾತ್ರ ಅವಲಂಬಿತವಾಗಿರುತ್ತೆ. ಎಲ್ಲರಿಗೂ ಏನು ಅಷ್ಟೇನು ಅವಶ್ಯಕವಾಗುವುದಿಲ್ಲ. ಯಾರ್ಯಾರಿಗೆ ರಾಹು ದಶೆ ನಡೀತಾ ಇದೆ ಅವರೆಲ್ಲ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾನಸಿಕ ನೆಮ್ಮದಿ, ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರ. ಭಾಗ್ಯದಲ್ಲಿ ಶನಿ, ಭಾಗ್ಯಾಧಿಪತಿ ಗುರು ವ್ಯಯಭಾವದಲ್ಲಿದ್ದಾನೆ. ಪಿತೃವಿಗೆ ಒಂದು ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಗುರು ಮತ್ತು ಶನಿಯ ಪರಿವರ್ತನೆ ಸ್ವಲ್ಪ ಕಾರಣವಾಗುತ್ತೆ. ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಬಾಧಿಸುತ್ತೆ ಅಂತ ಹೇಳುತ್ತೆ. ಭಾಗ್ಯೋದಯಗಳಿಗೆ ಸ್ವಲ್ಪ ವಿಳಂಬ ಆಗುತ್ತೆ. ಅಕ್ಟೋಬರ್ ನಂತರದಲ್ಲಿ ಆ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಸೆಪ್ಟೆಂಬರ್ ತಿಂಗಳ 15ರ ನಂತರದಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಏನು ಸೃಷ್ಟಿಯಾಗುತ್ತೆ, ಭಾಗ್ಯಸ್ಥಾನದ ಮೇಲೆ ರವಿ ಮತ್ತು ಬುಧನ ದೃಷ್ಟಿ ಬೀಳುತ್ತೆ. ಸೊ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿದರೆ ಅನಿರೀಕ್ಷಿತ ಕೆಲವು ಅನುಕೂಲಗಳನ್ನು ಆರೋಗ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರು ಕಾಣ್ತೀರಾ. ಉದ್ಯೋಗದಲ್ಲೂ ಕೂಡ ಒಂದು ಮಾನಸಿಕ ನೆಮ್ಮದಿಯ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಕರ್ಕಾಟಕ ರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳು ಅಥವಾ ಅದರ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ವಿಳಂಬ ಆಗುತ್ತೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ 12ರ ಒಳಗಡೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಯತ್ನಗಳನ್ನು ಮುಂದುವರಿಸ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ಶುಕ್ರ ಜನ್ಮದಲ್ಲಿದ್ದಾನೆ, ದ್ವಿತೀಯಕ್ಕೆ ಬರ್ತಾನೆ. ಅನಿರೀಕ್ಷಿತ ಲಾಭಗಳು ಸೆಪ್ಟೆಂಬರ್ 14ರ ನಂತರ ಕರ್ಕಾಟಕ ರಾಶಿಯವರು ಕಾಣ್ತೀರಾ. ಹಣಕಾಸಿನಲ್ಲಿ ಅಭಿವೃದ್ಧಿ, ಶಾಶ್ವತವಾದ ವ್ಯವಸ್ಥೆ, ಪ್ರಾಪರ್ಟಿ, ವಾಹನ ಇದೆಲ್ಲದರಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಸೆಪ್ಟೆಂಬರ್ 13, 14, 15, 17ರ ನಂತರದ ಸಮಯ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. ಸಂಪೂರ್ಣ ಅಲ್ಲಿಂದ 1 ಮಾಸಗಳ ಕಾಲ ನೀವು ಎಷ್ಟು ಪ್ರಯತ್ನ ಮಾಡ್ತೀರಾ ಅಷ್ಟು ಅನುಕೂಲಗಳನ್ನು ಕಾಣ್ತೀರ. ವ್ಯಯಭಾವವನ್ನು ಮೋಕ್ಷಸ್ಥಾನ, ವ್ಯಯಾಧಿಪತಿಯಾದಂತಹ ಬುಧ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ, ಪರಾಕ್ರಮದಲ್ಲಿ ಉಚ್ಚನಾಗ್ತಾನೆ. ನಿಪುಣತೆ, ವಿಷ್ಣುವಿನ ಒಂದು ಅನುಗ್ರಹ ಖಂಡಿತವಾಗಿಯೂ ಇರುತ್ತೆ. ಕರ್ಕಾಟಕ ರಾಶಿಯವರು ಸ್ವಲ್ಪ ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಉಳಿದಂತೆ ಸೆಪ್ಟೆಂಬರ್ 14ರ ನಂತರದ ಎಲ್ಲ ಗ್ರಹಗತಿಗಳು ಕೂಡ ಅಭಿವೃದ್ಧಿಗಳನ್ನು ಕೊಡುತ್ತೆ. ಎಲ್ಲ ನವಗ್ರಹಗಳು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.